ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿದ್ಯಾಧಾರಿ ವ್ಲಾಗ್ಸ್. ನಾನು ನಿಮ್ಮ ವಿದ್ಯಾ. ಸೊ ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಮೊದಲಿಗೆ ಎಲ್ರಿಗೂ ಶ್ರೀರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್. ಇವತ್ತು ಶುಕ್ರವಾರ ಆ್ಯಂಡ್ ಸ್ಪೆಷಲ್ ಡೇ ಅಂದರೆ ಶ್ರೀರಾಮನವಮಿ ಕೂಡ ಇವತ್ತೇ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಸ್ವಲ್ಪ ಕ್ಲೀನಿಂಗು, ಪೂಜೆ ಎಲ್ಲ ಕೂಡ ಜಾಸ್ತಿನೇ ಗ್ರ್ಯಾಂಡಾಗಿರುತ್ತೆ. ಗ್ರ್ಯಾಂಡ್ ಅಂದರೆ ಅಷ್ಟೊಂದು ಗ್ರ್ಯಾಂಡ್ ಏನಿಲ್ಲ. ಸೊ ಬೆಳಗ್ಗೆನೇ ಎದ್ದಿದ್ದೀನಿ. ಫಸ್ಟ್ ನಾನು ಬೆಳಗ್ಗೆ ಎದ್ದ ತಕ್ಷಣ ಟೀನ ಇಟ್ಬಿಡ್ತೀನಿ. ಸೊ ಅದು ಕುದಿಯೋ ಅಷ್ಟರಲ್ಲಿ ಕಸ ಗುಡಿಸ್ಬಿಟ್ಟು ಆಚೆ ಒಳಗಡೆ ಮೆಟ್ಲತ್ರ ಎಲ್ಲ ಕೂಡ ಒರೆಸ್ಕೊಂಬಿಡ್ತೀನಿ. ಆಮೇಲೆ ಕೆಳಗಡೆ ಹೋಗಿ ರಂಗೋಲಿ ಎಲ್ಲನೂ ಹಾಕಿಬಿಟ್ಟು ಬರಬೇಕು. ಇಲ್ಲಿ ನಾನು ಒರೆಸ್ಬಿಟ್ಟು ಬೇಗ ಕೆಳಗಡೆನೂ ನೀರೆಲ್ಲ ಗುಡಿಸಿ ನೀರೆಲ್ಲ ಹಾಕಿಬಿಟ್ಟು ರಂಗೋಲಿನಂತೂ ಹಾಕಿದ್ದೀನಿ. ಸಿಂಪಲಾಗೇ ಹಾಕ್ಬಿಟ್ಟೆ, ಯಾಕಂದರೆ ನಮ್ಮ ರೋಡಲ್ಲಿ ಗಾಡಿಗಳೆಲ್ಲ ಓಡಾಡ್ತಾನೆ ಇರ್ತವೆ. ಅದಕ್ಕೋಸ್ಕರ ನಮ್ಮ ಸನ್ನಿ ಅಂತೂ ಇನ್ನೂ ಮಲಗಿದ್ದಾನೆ. ಚಿನ್ನು ಇವಾಗ ಎದ್ದು ಬಂದ. ಟೀ ಆಗಿತ್ತು. ಸೊ ನಾನು ಟೀ ಕುಡಿದ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂದರೆ ಸ್ನಾನ ಮಾಡೋದು, ಟಿಫನ್ ಮಾಡೋದು, ಈ ಪ್ರಾಸೆಸ್ನ ಇಟ್ಕೊಂಡಿದ್ದೆ ನಾನು. ಆದರೆ ಚಿನ್ನುಗೆ ಇವತ್ತು ಸ್ಕೂಲ್ ಇದೆ. ಅಂದರೆ ನೆನ್ನೆಗೆ ಅವನು ಫೈನಲ್ ಎಕ್ಸಾಮ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ಬಟ್ ಇವತ್ತು ಬಂದು ಅವನಿಗೆ ಫ್ರೆಂಡ್ಸ್ ಪಾರ್ಟಿ ಇದೆಯಂತೆ. ಫ್ರೆಂಡ್ಸ್ ಪಾರ್ಟಿ ಅಂತಂದರೆ ಅವರು ಟೀಚರ್ಸ್ ಎಲ್ಲ ಸೇರಿಕೊಂಡು ಅವ್ರ ಫ್ರೆಂಡ್ಸ್ನ ಎಲ್ಲ ರೌಂಡ್ ಅಪ್ ಮಾಡಿ ಕೂರಿಸ್ಬಿಟ್ಟು ಇವ್ರು ತಗೊಂಡಿರೋ ಸ್ನ್ಯಾಕ್ಸ್ನ ಒಬ್ಬರಿಂದ ಒಬ್ರಿಗೆ ಶೇರ್ ಮಾಡ್ತಾ ಈ ಥರ ಒಂದು ಸಣ್ಣ ಪಾರ್ಟಿ ಥರ ಅವ್ರ ಎಂಜಾಯ್ಮೆಂಟ್, ರಿಫ್ರೆಶ್ಮೆಂಟ್ಗೋಸ್ಕರ ಆ ಥರ ರೆಡಿ ಮಾಡಿದ್ದಾರೆ. ಅದಕ್ಕೆ ಸ್ವಲ್ಪ ಬೇಗ ಅವನು ಟೈಮ್ ಬಂದು 9 o'clock ಹೇಳಿದ್ದಾರೆ. ಅಷ್ಟರಲ್ಲಿ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ತಾನೆ ಅಂತ ನಾನು ತಿಂಡಿಗೆ ಉಪ್ಪಿಟ್ಟು ಮತ್ತು ಕಡಲೆಬೀಜ ಪುಡಿನ ರೆಡಿ ಮಾಡ್ತಾಯಿದ್ದೀನಿ. ಸೊ ಟಿಫನ್ ಅಂತೂ ರೆಡಿ ಆಯಿತು. ನಾನು ಟಿಫನ್ ರೆಡಿ ಮಾಡೋಷ್ಟರಲ್ಲಿ ಚಿನ್ನೂ ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಟ್ಟಿದ್ದಾನೆ. ಸೊ ಅವನ್ನ ಇವತ್ತು ವ್ಯಾನ್ ಬರೋದಿಲ್ಲ, ನಮ್ಮ ಹಸ್ಬೆಂಡೇ ಅವನ್ನ ಡ್ರಾಪ್ ಮಾಡಿಬಿಟ್ಟು ಬರೋಕ್ಕೆ ಹೋಗ್ತಿದ್ದಾರೆ. ಇನ್ನು ನಾನು ಅವನು ಹೋದ್ಮೇಲೆ ಫಸ್ಟ್ ಸನ್ನಿಗೆ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡಿದೆ. ಸೊ ಅವನು ಚಿನ್ನು ಹೇಗೆ ಬಾಯಿ ಹೇಳ್ಬಿಟ್ಟು ಹೋಗ್ತಾನೆ ಇವನು ಅದೇ ರೀತಿ ಹೋಗಬೇಕು ಅಂತ ಹಠ ಮಾಡೋದು ಯಾವಾಗೂ, ಸ್ಕೂಲ್ಗೆ ಹೋಗ್ತೀನಿ ಅಂದ್ಬಿಟ್ಟು. ಅದಕ್ಕೆ ಸ್ವಲ್ಪ ರೆಡಿ ಮಾಡಿ ಹಬ್ಬ ಅಲ್ವಾ ಅಂತ ಕೆಲವೊಂದು ಫೋಟೋಸ್ ಕೂಡ ತಗೊಂಡೆ. ಆಮೇಲೆ ನಾನು ಸ್ನಾನ ಮಾಡ್ಕೊಂಬಂದು ಪೂಜೆ ಹತ್ರ ಎಲ್ಲ ಹೂವು ಎಲ್ಲ ಹಾಕಿ ರೆಡಿ ಮಾಡಿಬಿಟ್ಟು ಸ್ವಲ್ಪ ಚೆಂಡು ಹೂವು ಇತ್ತು, ಬಾಗಿಲಿಗೆ ಹಾಕಕ್ಕೆ ಬರುತ್ತೆ ಅಂತ ಇಲ್ಲಿ ಕಟ್ಬಿಟ್ಟು ಬಾಗಿಲಿಗೆಲ್ಲನೂ ಹಾಕಿದೆ. ಆಮೇಲೆ ನೋಡಿ ನಮ್ಮ ದೇವ್ರ ಮನೇನ ಈ ಥರ ಡೆಕೋರೇಟ್ ಮಾಡಿಬಿಟ್ಟು ಹೂವು ಎಲ್ಲ ಹಾಕಿ ದೇವ್ರ ಹತ್ರ ಪೂಜೆ ಅಂತೂ ಕಂಪ್ಲೀಟ್ ಮಾಡಿದ್ದೀನಿ. ಸೊ ದೇವರ ಬ್ಲೆಸ್ಸಿಂಗ್ಸ್ ಜೊತೆ ನಮ್ಮ ಚಾನಲ್ಗೆ ನನಗೆ ನಿಮ್ಮ ಸಪೋರ್ಟ್ ಕೂಡ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಮ್ಮ ದೇವ್ರ ಪೂಜೆ ಹೇಗೆ ಅನ್ನಿಸ್ತು ನಿಮಗೆ ಅಂತ ನನಗೆ ಕಾಮೆಂಟ್ ಮಾಡಿ. ಆ್ಯಂಡ್ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡಿದ್ದೆ, ನಮ್ಮ ಅಂಗಡಿ ಹತ್ರ ಬಂದ್ವಿ. ಯಾಕಂದರೆ ಅತ್ತೆ ಅರ್ಜೆಂಟ್ ಬ್ಲೌಸಸ್ ಹೊಲಿಬೇಕನ್ಬಿಟ್ಟು ಶಾಪ್ಗೆ ಬಂದಿದ್ರು. ಸೊ ಅಲ್ಲಿ ಬಂದು ಅವ್ರನ್ನ ಮಾತಾಡಿಸ್ಕೊಂಡು ಇನ್ನು ಹಂಗೆ ದೇವಸ್ಥಾನ ಹತ್ರ ಹೋಗ್ತಾಯಿದ್ದೀವಿ. ಇದು ಬಂದು ನಮ್ಮ ಗೋಪಾಲಸ್ವಾಮಿ ದೇವಸ್ಥಾನ, ನಮ್ಮ ಊರು ಬಸ್ ಸ್ಟ್ಯಾಂಡ್ನಲ್ಲಿ ಇರೋದು. ಸೊ ಅಲ್ಲೂ ತುಂಬ ಚೆನ್ನಾಗಿ ಪ್ರತಿ ಹಬ್ಬನೂ ಆಚರಣೆ ಮಾಡ್ತಾರೆ. ಇದು ಬಂದು ಶ್ರೀರಾಮನ ದೇವಸ್ಥಾನ. ಇಲ್ಲಿ ಆಂಜನೇಯ ಸ್ವಾಮಿದು ದೊಡ್ಡ ಸ್ಟ್ಯಾಚ್ಯೂನೇ ಇದೆ. ನಮ್ಮ ಈ ಸುತ್ತಮುತ್ತ ಹಳ್ಳಿಗಳಕ್ಕೆಲ್ಲನೂ ಇದು ದೊಡ್ಡದು ಆಂಜನೇಯನ ವಿಗ್ರಹ. ಅದಕ್ಕೆ ನಾವು ಫಸ್ಟ್ ಇಲ್ಲಿ ಬಂದು ಇಲ್ಲಿ ಎಲ್ಲ ದರ್ಶನ ಮಾಡಿಕೊಂಡು ಆಮೇಲೆ ಗೋಪಾಲಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಬಂದ್ವಿ. ಇಲ್ಲೂ ಜನ ಇದ್ದರು, ಅಲ್ಲೂ ಜನ ಇದ್ದರು. ಯಾಕಂದರೆ ಈ ಒಂದು ಹಬ್ಬದ ದಿನ ನಮ್ಮ ಒಂದು ಹಿರಂಡಹಳ್ಳಿ ಊರಿನಲ್ಲಿ ಎಲ್ರಿಗೂ ಇಡೀ ಊರಿಗೇ ಊಟಗಳನ್ನ ಹಾಕ್ತಾರೆ. ಈ ದೇವಸ್ಥಾನದಲ್ಲೂ ಹಾಕ್ತಾರೆ, ಗೋಪಾಲಸ್ವಾಮಿ ದೇವಸ್ಥಾನದಲ್ಲೂ ಹಾಕ್ತಾರೆ. ಪ್ರತಿ ವರ್ಷವೂ ನಡೆಯುತ್ತೆ. ಬೆಳಗ್ಗೆ ಪಾನಕ, ಮಜ್ಜಿಗೆ, ಹೆಸರುಬೇಳೆ ಎಲ್ಲ ಕೊಡ್ತಾರೆ. ಆಮೇಲೆ ಮಧ್ಯಾಹ್ನ ಟೈಮ್ಗೆಲ್ಲನೂ ಊಟ ಎಲ್ಲನೂ ರೆಡಿ ಮಾಡ್ತಾರೆ. ಸೊ ಡಿಫ್ರೆಂಟ್ ಐಟಮ್ಸಿಂದ ನಾರ್ಮಲಾಗಿ ಎಲ್ರಿಗೂ ಒಂದೇ ಥರ ಊಟನ ಬಡಿಸ್ತಾರೆ, ಮಾಡ್ತಾರೆ. ಇಲ್ಲೂ ಅಷ್ಟೇ, ಅಲ್ಲೂ ಅಷ್ಟೇ. ನಮ್ಮ ಒಂದು ಹಿರಂಡಹಳ್ಳಿಯಲ್ಲಿ ಮಾತ್ರ ಅಲ್ಲ, ಸುತ್ತಮುತ್ತ ಇರೋ ಹಳ್ಳಿಗಳಿಂದನೂ ಸ್ವಲ್ಪ ಜನ ಬರ್ತಾರೆ ದೇವರ ದರ್ಶನಕ್ಕೆ, ಪ್ರಸಾದಕ್ಕೆ ಎಲ್ಲ ಕೂಡ. ಇಲ್ಲಿ ತುಂಬ ಬಿಸಿಲಿತ್ತು. ನಮ್ಮ ಚಿನ್ನು ಸನ್ನಿ ಅಂತೂ ಹೆಜ್ಜೆ ಇಡೋಕ್ಕೆ ತುಂಬ ಇದು ಮಾಡ್ತಾಯಿದ್ರು. ನಮ್ಮ ಸನ್ನಿ ಅಂತೂ ಎತ್ಕೋ ಕಾಲು ತುಂಬ ಸುಡ್ತಾ ಇದೆ ಅಂತ ಹಠನೇ ಮಾಡ್ತಾಯಿದ್ದ, ಇಳಿತಾನೆ ಇರಲಿಲ್ಲ. ನೋಡಿ, ಇದು ಬಂದು ನಮ್ಮ ಆಂಜನೇಯನ ವಿಗ್ರಹ. ಇಲ್ಲಿ ಸುತ್ತಮುತ್ತ ಹಳ್ಳಿಗೆಲ್ಲನೂ ತುಂಬ ಫೇಮಸ್ ಆಗಿರೋದು. ಇಲ್ಲಿ ಬಂದು ನಾವು ನೆಕ್ಸ್ಟ್ ಅಲ್ಲಿಂದ ಗೋಪಾಲಸ್ವಾಮಿ ದೇವಸ್ಥಾನಕ್ಕೆ ಬಂದ್ರಿ. ಇದು ತುಂಬ ವರ್ಷ ಆಯಿತು ಕಟ್ಟಿ. ಸೊ ಪ್ರತಿಯೊಂದು ಹಬ್ಬ ಆಗಲಿ ಊರಲ್ಲಿ ಏನೇ ಸೆಲೆಬ್ರೇಷನ್ ಇದ್ದರೂ ಇಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ ನಮ್ಮ ಒಂದು ಊರಿನಲ್ಲಿ. ಸೊ ಇಲ್ಲೂ ಕೂಡ ಫ್ಲವರ್ ಡೆಕೋರೇಷನ್ ಎಲ್ಲನೂ ತುಂಬ ಚೆನ್ನಾಗಿತ್ತು. ಸೊ ನಾವು ಇಲ್ಲೂ ರಶ್ ಇತ್ತು, ಅಲ್ಲೂ ರಶ್ ಇತ್ತು. ಬಟ್ ಮಕ್ಕಳಿಗೆ ಪ್ರಸಾದ ಕೊಡಿಸ್ಲೇಬೇಕಲ್ವಾ ಅಂತ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಕೊಂಡಿದ್ದು ಊಟ ಎಲ್ಲ ಮಾಡಿಬಿಟ್ಟು ಹೋಗೋಣ ಅಂತ
ಅಂದ್ಕೊಂಡು ಇಲ್ಲಿ ನಾವು ತೆಂಗಿನಕಾಯಿ ಎಲ್ಲ ಕೊಟ್ಟು ಪೂಜೆ ಏನು ಮಾಡಿಸ್ಲಿಲ್ಲ. ಬೆಳಗ್ಗೆ ಅತ್ತೆ ಮಾಡಿಸ್ತಾಯಿದ್ರು. ಇನ್ನು ನಮ್ಮದು ಮನೆಯಲ್ಲೆಲ್ಲ ಮುಗಿಸ್ಕೊಂಬರೋಷ್ಟರಲ್ಲಿ ಲೇಟ್ ಆಯಿತು. ಇಲ್ಲಿ ಸ್ವಲ್ಪ ನೋಡಿ ಎಷ್ಟು ಜನ ಎಲ್ಲ ಫುಲ್ಲು ಎಲ್ಲರೂ ಪ್ರಸಾದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರೋರೆ. ಯಾಕಂದರೆ ವರ್ಷವೂ ಇದೇ ರೀತಿ ನಡೆಯುತ್ತೆ ನಮ್ಮ ಒಂದು ಊರಿನಲ್ಲಿ. ಸೊ ನಾವಂತೂ ಬೇಗ ಊಟ ಮಾಡಿಸ್ಕೊಂಡು ಮನೆಗಂತೂ ವಾಪಸ್ಸಾದ್ವಿ. ಸೊ ಫ್ರೆಂಡ್ಸ್, ಇದು ನಮ್ಮ ಊರಿನ ಶ್ರೀರಾಮನವಮಿ ಹಬ್ಬದ ವ್ಲಾಗ್. ಸೊ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಪ್ಲೀಸ್ ನಿಮ್ಮ ಕಾಮೆಂಟ್ಸ್ನ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಆದಷ್ಟು ಇದೇ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. So see you in the next video friends. Thank you for watching. Bye bye.